ಈ ತರ ಮೋಸ ಮಾಡಿದ್ರು ನನಗೆ. ಎಷ್ಟು ಫೋನ್ ಮಾಡಿದ್ರು ಫೋನ್ ತೆಗಿಯಲ್ಲ, ಇವಾಗ ಮೆಸೇಜ್ ಮಾಡಿದ್ರು ಮೆಸೇಜ್ ನನ್ ದುಡ್ಡನ್ನ ಕೊಡೋದಕ್ಕೆ ನನಗಿಲ್ಲ. ನನ್ ಕಷ್ಟ ಅಂತ ಕೇಳ್ದಾಗ ಕೂಡ ಕೇಳ್ದೆ, ಅವಾಗ ಭಿಕ್ಷೆ ಕೊಡೋ ತರ ಕೊಡ್ತಾರೆ. ನಾನು ಈಸ್ಕೊಳ್ಳೋದಕ್ಕೆ ಎಷ್ಟು ಹತ್ತಿದಿನೋ, ಎಷ್ಟು ಗೋಲ್ಡ್ ಕೊಡ್ಬೇಕು ಅಂತ ಅಂದಿದ್ರೆ ಅವ್ರ ಗಂಡ ಮಗ ಬಂದ್ ನನ್ನನ್ನ ಕೇಳ್ತಾ ಇದ್ರ ಇಲ್ವಾ? ಈ ರೀತಿ ಆಗೋಗಿದೆ. ಸೆಂಟ್ರಲ್ಲೇ ಈ ರೀತಿ ಆಗಿದೆ. ಸೆಂಟ್ರಲ್ಲೇ ಈ ರೀತಿ ಆದ್ರೂ ಅಟ್ಲೀಸ್ಟ್ ನಂಬಿಕೆ ಇರೋರೆ. ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ, ನಾವ್ ಯಾರ ಮೇಲೆ ಜಾಸ್ತಿ ನಂಬಿಕೆ ಇಟ್ಟಿರ್ತೀವೋ ಅವರೇ ನಮ್ಗೆ ಮೋಸ ಮಾಡೋದು. ಈ ರೀತಿ ಬಂದಿದೆ ಫ್ರಂಟ್ ಅಲ್ಲಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಷಯ ಏನಂತ ಹೇಳಿದ್ರೆ, ಕೆಲವರು ಆಲ್ಮೋಸ್ಟ್ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಅಥವಾ ಬಡ ಕುಟುಂಬದವರು ಯಾರಾದರೂ ಅಷ್ಟೇ ಸ್ವಲ್ಪ ದುಡ್ಡನ್ನು ಸೇವ್ ಮಾಡಿ ಇಡಬೇಕು ಅಂತಾನೆ ಅಂದ್ಕೊಳ್ಳೋದು. ಅದು ಯಾವ್ಯಾವ ರೀತಿ ಸೇವ್ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಸೇವ್ ಮಾಡಬೇಕು ಅನ್ನೋದನ್ನು ನಾವು ಅನ್ಕೋತೀವಿ. ಮೊದಲು ಸೇವ್ ಮಾಡಬೇಕು, ಸ್ವಲ್ಪ ದುಡ್ಡು ಸೇವ್ ಮಾಡಬೇಕು ಅಂತ ಅನ್ಕೋತೀವಿ. ನಾನು ಕೂಡ ಹಿಂಗೆ ಅಂದ್ಕೊಂಡು ನಾನು ಸೇವ್ ಮಾಡೋಣ ಅಂದ್ಕೊಂಡೇ ಒಂದತ್ರ ಚೀಟಿ ಎಲ್ಲ ಹಾಕಿದ್ದೆ. ಅದೆಲ್ಲ ತುಂಬ ಮೋಸ ಆಯಿತು ನನಗೆ. ಅದು ಏನಾಯಿತು, ಏನು ಎತ್ತ, ಯಾಕೆ, ಹೇಗಾಯಿತು, ಮತ್ತು ಎಷ್ಟು ವರ್ಷ ಆಯಿತು, ನಾನು ಈ ವಿಷಯನ ನಿಮಗೆ ಯಾಕೆ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಅಂತೆಲ್ಲ ಹೇಳ್ತಾ ಹೋಗ್ತೀನಿ. ಹಂಗೆ ಬನ್ನಿ, ಜಾಯ್ನ್ ಆಗಿ. ಈ ಅಡುಗೆ ಮನೆಗೆ ಬಂದೆ. ಇಲ್ಲೇ ಕಂಟಿನ್ಯೂ ಮಾಡೋಣ ಅನ್ಕೊಂಡು ಅಡುಗೆ ಮನೆಗೆ ಬಂದೆ. ಹುಡುಗರದ್ದು ಎಕ್ಸಾಮ್ ಇದೆ. ಎಕ್ಸಾಮ್ ಇರೋ ಕಾರಣ ಅವ್ರು ಓದ್ಕೊತಾ ಇದ್ದಾರೆ. ಸುಮ್ಮನೆ ಅಲ್ಲಿ ನಾನು ಒಡಬಡ ಅಂತೇಳಿ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ಇವತ್ತು ನಾನು ಅಡುಗೆಗೆ ಟೊಮೆಟೊ ಚಟ್ನಿ ಮಾಡಿದ್ದೀನಿ. ನೋಡಿ, ರುಬ್ಕೊಂಡಿದ್ದೀನಿ. ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿನ ಬೇಯಿಸ್ಕೊಂಡಿದ್ದೆ. ಇವಾಗ ಸ್ವಲ್ಪ ಕಡಲೆಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ಹಾಕ್ತೀನಿ. ಕರಿಬೇವೆಲ್ಲ ಹಾಕಿ ಚಟ್ನಿ ಜೊತೆಗೆ ಸ್ವಲ್ಪ ಅನ್ನ ಇದೆ, ದೋಸೆ ಇಟ್ಟಿದೆ, ಹಾಗಾಗಿ ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಸೇರಿಸಿ ಹಾಕ್ತಾ ಇದ್ದೀನಿ ಒಗ್ಗರಣೆ. ನಾನು ಎಲ್ಲದಕ್ಕೂ ನಮ್ಮನೆ ಜಾಸ್ತಿ ಬೆಳ್ಳುಳ್ಳಿನ ಯೂಸ್ ಮಾಡ್ತೀವಿ. ನಿಮ್ಮನೇಲಿ ಯೂಸ್ ಮಾಡ್ತೀರಾ ಅಂದರೆ ಕಾಮೆಂಟ್ ಮಾಡಿ. ಯಾಕೆಂದರೆ ಬೆಳ್ಳುಳ್ಳಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ಬೆಳ್ಳುಳ್ಳಿನ ಆಲ್ಮೋಸ್ಟ್ ನಾನು ಎಲ್ಲದಕ್ಕೂ ಬೆಳ್ಳುಳ್ಳಿನ ಯೂಸ್ ಮಾಡ್ತೀನಿ. ನೀವು ಯೂಸ್ ಮಾಡ್ತೀರಾ? ಕೆಲವರು ಯೂಸ್ ಮಾಡಲ್ಲ, ಕೆಲವ್ರಿಗೆ ಅದರಿಂದನೇ ಅಲರ್ಜಿಗಳು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಕೆಲವರು ಯೂಸ್ ಮಾಡಲ್ಲ. ಮತ್ತು ಇವತ್ತು ಒಂದು ಬ್ಲೌಸ್ ಇದೆ, ಆ ಬ್ಲೌಸು ಕೂಡ ರೆಡಿ ಮಾಡಿ ತೋರಿಸ್ತೀನಿ ಲಾಸ್ಟಲ್ಲಿ. ಈಗ ಏನಪ್ಪ ಇವರು ಅಡುಗೆ ಮನೆಗೆ ಬಂದ್ಬಿಟ್ಟು ಏನೋ ಹೇಳ್ತೀನಿ ಅಂದ್ಬಿಟ್ಟು ಕುಯ್ತಾ ಇದ್ದಾರೆ ಅನ್ಕೋಬೇಡಿ. ಹೇಳ್ತೀನಿ, ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಈಗ ವಿಷಯಕ್ಕೆ ಬರ್ತೀನಿ. ಏನಂತ ಹೇಳಿದ್ರೆ, ಈಗ ನಮ್ಮಂಥವ್ರು ಏನು ಅನ್ಕೋತೀವಿ ಅಂತ ಹೇಳಿದ್ರೆ, ಎಲ್ಲಾದ್ರೂ ಸ್ವಲ್ಪ ದುಡ್ಡು ಸೇವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನಾನೇ ಅಂತಲ್ಲ, ಎಲ್ಲ ಹೆಣ್ಮಕ್ಳು ಅದನ್ನೇ ಯೋಚನೆ ಮಾಡ್ತಾರೆ. ಮತ್ತು ಎಲ್ಲ ಗಂಡ ಹೆಂಡ್ತಿನೂ ಕೂಡ ಅದನ್ನೇ ಯೋಚನೆ ಮಾಡ್ತಾರೆ. ಎಷ್ಟು ದುಡಿತಿದ್ದೀವಿ, ಅದರಲ್ಲಿ ದುಡಿಯೋದನ್ನ ಸ್ವಲ್ಪ ಸೇವ್ ಮಾಡ್ಕೊಳ್ಳೋಣ, ಸ್ವಲ್ಪ ಸೇವ್ ಮಾಡ್ಕೊಂಡ್ರೆ ಯಾವುದಕ್ಕಾದ್ರೂ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಸೇವ್ ಮಾಡೋ ಪ್ಲಾನ್ನ ಮಾಡ್ತೀವಿ. ನಾವೇ ಅಂತಲ್ಲ, ಆಲ್ಮೋಸ್ಟ್ ಎಲ್ರೂ ನನಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ಸೇವ್ ಮಾಡೋ ಪ್ಲಾನ್ ಮಾಡ್ತಾರೆ. ಅದೇ ರೀತಿ ನಾನು ಕೂಡ ಸೇವ್ ಮಾಡೋ ಪ್ಲಾನೇ ಮಾಡಿದ್ದು. ಆ ಪ್ಲಾನ್ ಮಾಡಿ ನಾವೇನು ಮಾಡಿದ್ವಿ, ಒಂದು ಚೀಟಿ ಹಾಕಿದ್ವಿ. ಚೀಟಿ ವ್ಯವಹಾರ ಮಾಡ್ತಾಯಿದ್ರು, ಅವ್ರ ಹತ್ರ ಚೀಟಿ ಹಾಕಿದ್ವಿ. ಯಾವಾಗಲೂ ಹಾಕ್ತಾ ಇದ್ವಿ, ಹಂಗಾಗಿ ಅವಾಗೂ ಹಾಕಿದ್ವಿ. ಎಷ್ಟು ಅಂದರೆ ತುಂಬ ಜಾಸ್ತಿನೇ ಹಾಕಿದ್ವಿ. ಹಾಕಿ ತಪ್ಪು ಮಾಡಿದ್ವೇನೋ ಅಂತ ಅನ್ನಿಸ್ಬಿಡ್ತು ನನಗೆ. ಹಂಗಾಗಿ ನಾನು ನಿಮಗೆ ಈ ವಿಷಯನ ಶೇರ್ ಮಾಡ್ತಾ ಇದ್ದೀನಿ. ನಂಬಿಕೆ ಇಸ್ತ್ರೆ ಆ ಥರ ಏನೋ ಬೇರೆಯವರು ಗೊತ್ತಿಲ್ಲದೆ ಇರೋರು ಅನ್ನೋ ಥರ ಏನಿಲ್ಲ. ಈಗ ಗೊತ್ತಿರೋರೇನೆ, ಚೆನ್ನಾಗಿ ಗೊತ್ತಿದ್ದವ್ರೇನೆ, ಚೆನ್ನಾಗಿದ್ದವ್ರೇನೆ, ಎಲ್ಲ ಚೆನ್ನಾಗಿದ್ರು ಈ ಥರ ಮೋಸ ಮಾಡಿದ್ರು ನನಗೆ. ಎಷ್ಟು ಫೋನ್ ಮಾಡಿದ್ರು ಫೋನ್ ತೆಗಿಯಲ್ಲ, ಇವಾಗ ಮೆಸೇಜ್ ಮಾಡಿದ್ರು ಮೆಸೇಜ್ನ ನೋಡಲ್ಲ. ಹಂಗೆ ಸಖತ್ ಬೇಜಾರು ಮಾಡ್ಬಿಟ್ಟಿದ್ದಾರೆ ನನಗಂತೂ. ಅಂದರೆ ಅವ್ರ ಮನೆ ಕೆಲಸಗಳಿಗೆ ಅವ್ರದಕ್ಕೆ ಎಲ್ಲದಕ್ಕೂ ಇದೆ ದುಡ್ಡು. ನನ್ನ ದುಡ್ಡನ್ನ ಕೊಡೋದಕ್ಕೆ ನನಗಿಲ್ಲ. ನನ್ನ ಕಷ್ಟ ಅಂತ ಕೇಳಿದಾಗ ದುಡ್ಡಿಲ್ಲ. ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು, ಕೊಡಿ ಅಂತ ಕೇಳಿದೆ, ಅದಕ್ಕೂ ದುಡ್ಡಿಲ್ಲ. ಮತ್ತು ಲಾಸ್ಟ್ ಇಯರ್ ನನ್ನ ಮಗಳದ್ದು ಫಂಕ್ಷನ್ ಇತ್ತು, ಅವಾಗೂ ಕೂಡ ಕೇಳಿದೆ. ಅವಾಗ ಭಿಕ್ಷೆ ಕೊಡೋ ಥರ ಕೊಡ್ತಾರೆ ನಮಗೆ ದುಡ್ಡನ್ನ. ಹಿಂಗೆ ನಮ್ಮ ದುಡ್ಡನ್ನ ನಮಗೆ ಕೊಡೋದಕ್ಕೆ ಎಷ್ಟು ಕಷ್ಟಪಟ್ಟು ಕಟ್ಟಿದ್ದೀವಿ ನಾವು ಅಂತ ಹೇಳಿದ್ರೆ, ಆ 15,000, 10,000, 20,000 ಕಟ್ಟೋದಕ್ಕೆ ನಾವು ತಿಂಗಳೆಲ್ಲ ದುಡ್ದಿದ್ದನ್ನ ಸೇವ್ ಮಾಡಿಕೊಂಡು ಬೇರೆ ಕಮಿಟ್ಮೆಂಟ್ಗಳಿದ್ರೆ ಆ ಕಮಿಟ್ಮೆಂಟ್ಗಳಿಗೆ ಸಾಲ ಮಾಡಿಕೊಂಡು ನಾವು ಈ ಚೀಟಿನ ಕಟ್ತಾ ಇದ್ವಿ. ಚೀಟಿನ ಮಾತ್ರ ಯಾವಾಗೂ ಮಿಸ್ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಒಂದ್ ಹತ್ರ ಸೇವ್ ಆದ್ರೆ ಇರುತ್ತೆ, ಜಾಸ್ತಿ ಅಮೌಂಟ್ ಬಂದ್ರೆ ನಮಗೂ ಯಾವ್ದಕ್ಕಾದ್ರೂ ಒಂದಕ್ಕೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವೇನ್ ಮಾಡ್ತಾ ಇದ್ವಿ, ಅಷ್ಟು ಸೇವ್ ಮಾಡಿ ಕಟ್ತಾ ಇದ್ವಿ. ಅವಾಗ ಒಂದು 5 ವರ್ಷದ ಹಿಂದೆ ದುಡ್ಡು ಇರ್ಲಿಲ್ಲ, ಅಂದ್ರೆ ಇಷ್ಟು ಸಂಪಾದನೆ ಇರ್ಲಿಲ್ಲ ನಮ್ಗೆ. ಈಗ ಬರೋ ಸಂಪಾದನೆಲೆ ಅಷ್ಟನ್ನ ಸೇವ್ ಮಾಡಿ ನಾವು ಕಟ್ಕೊಂಡ್ ಬರ್ತಾ ಇದ್ವಿ. ಅಂತದ್ರಲ್ಲಿ ಅವರು ಈ ರೀತಿ ಮೋಸ ಮಾಡಿದ್ರು. ಇನ್ನ ಕೂಡ ಕೊಟ್ಟಿಲ್ಲ, 5 ವರ್ಷ ಆಯ್ತು, ಇನ್ನ ಕೂಡ ಕೊಟ್ಟಿಲ್ಲ ದುಡ್ಡನ್ನ. ಕೇಳಿದ್ರು ತಿನ್ಕೊಂಡು ಹೋಗ್ಬಿಡ್ತೀವಾ, ಹಂಗಾಗ್ಬಿಡ್ತೀವಾ, ಹಿಂಗಾಗ್ಬಿಡ್ತೀವ, ನಿಮ್ ದುಡ್ಡು ಕೊಟ್ಬಿಟ್ಟೆ ನಾವು ಸಾಯೋದು, ಇದೆಲ್ಲ ಮಾತುಗಳು. ಎಷ್ಟು 3 ಲಕ್ಷ ದುಡ್ಡು ಕೊಡ್ಬೇಕಿತ್ತು,
ಅದರಲ್ಲಿ 10,000 ಅದು ನಾನು ಎಷ್ಟು ನನ್ನ ದುಡ್ಡನ್ನ ನಾನು ಈಸ್ಕೊಳ್ಳೋದಕ್ಕೆ ಎಷ್ಟು ಹತ್ತಿದಿನೋ, ಎಷ್ಟು ಗೋಳಾಡಿದಿನೋ ನನ್ನ ಕಷ್ಟ ಅಂತ ನಾನು ಗೋಳಾಡಿರೋದಕ್ಕೆ ಕೊಟ್ಟಿರೋದು ಹೆಂಗೆ 10,000 5,000 ಈ ರೀತಿ ಕೊಟ್ಟಿರೋದು. ಇನ್ನ ಒಂದು 70 ಚಿಲ್ಲರೆ ದುಡ್ಡು ಬರಬೇಕು, ಅದನ್ನ ಕೊಡ್ತಾ ಇಲ್ಲ. ಕೇಳಿದ್ರೆ ಏನಂತಾರೆ, ನಿನ್ ದುಡ್ಡೇನ್ ತಿನ್ಕೊಂಡು ಹೋಗಲ್ಲಮ್ಮ, ನಿನ್ ದುಡ್ಡು ಕೊಡ್ತೀವಿ, ನಿನ್ ದುಡ್ಡು ಕೊಟ್ಬಿಟ್ಟೆ ನಾವು ಸಾಯೋದು, ನಿನ್ ದುಡ್ಡಿಗೆ ನಾನು ಮೋಸ ಮಾಡಲ್ಲ ಹಿಂಗಂತಾರೆ. ಯಾವಾಗ ಕೊಡ್ತೀರಾ? ಅದು ಹೇಳಲ್ಲ. ಇವ್ರಗಳ ಕೆಲ್ಸಕ್ಕೆ ಇವ್ರಗಳ ಕಾರ್ಯಕ್ಕೆ ಎಲ್ಲದಕ್ಕೂ ದುಡ್ಡಿದೆ, ಸರಿನಾ? ಮತ್ತೆ ಅವ್ರ ಗಂಡನ ಕೇಳ್ಬಾರ್ದು, ಮಗನ್ನ ಕೇಳ್ಬಾರ್ದು. ಇವಾಗ ದುಡ್ಡನ್ನ ನಾನ್ ಕೊಡ್ಬೇಕು ಅಂತ ಅಂದಿದ್ರೆ ಅವ್ರ ಗಂಡ ಮಗ ಬಂದ್ ನನ್ನನ್ನ ಕೇಳ್ತಾ ಇದ್ರ ಇಲ್ವಾ? ಹೇಳಿ ನೀವೇನೆ. ಯಾರಾದ್ರೂ ವಿಡಿಯೋ ನೋಡ್ತಾ ಇರೋರು, ನಿಮಗೂ ಗೊತ್ತಿರುತ್ತೆ ನಿಮ್ಗೆ ಆಲ್ಮೋಸ್ಟ್, ಹೇಳಿ. ಅವ್ರ ಗಂಡ ಮಗ ಬಂದು ನನ್ನನ್ನ ಕೇಳ್ತಾ ಇದ್ರ ಇಲ್ವಾ? ಅಷ್ಟು ದುಡ್ಡನ್ನ ನಾನು ಇಟ್ಕೊಂಡಿದ್ರೆ ನನ್ನನ್ನ ಕೇಳ್ತಾ ಇದ್ರು ತಾನೆ, ನಮ್ಮ ಅಮ್ಮಂಗೆ ಇಷ್ಟು ದುಡ್ಡು ಕೊಡ್ಬೇಕು, ನನ್ನ ಹೆಂಡತಿಗೆ ಇಷ್ಟು ದುಡ್ಡು ಕೊಡ್ಬೇಕು, ಕೊಡಮ್ಮ ನೀವು ಅಂತ. ಅವ್ರು ಹೇಳೋದನ್ನ ವ್ಯವಹಾರ ಮಾಡಿರೋದು ನಾನು, ನನ್ನ ಹತ್ರ ಕೇಳು ನೀನು, ಅವ್ರನ್ನೆಲ್ಲ ಯಾಕೆ ಕೇಳೋದು? ಈ ರೀತಿ ಮಾತುಗಳು. ಎಷ್ಟು ದಿಮಾಕು ಅಂತ ಅಂದ್ರೆ ಅಷ್ಟು ದಿಮಾಕಿದೆ. ಎಷ್ಟು ರಿಕ್ವೆಸ್ಟ್ ಮಾಡಿ ಕೇಳಿದೀನಿ, ಎಷ್ಟು ಇದ್ ಮಾಡಿ ಕೇಳಿದೀನಿ, ಏನ್ ಮಾಡಿದ್ರು ಪ್ರಯೋಜನ ಇಲ್ಲ. ಹಂಗಾಗಿ ವಿಡಿಯೋ ಮಾಡ್ತಾ ಇದೀನಿ. ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಏನೋ, ಚೀಟಿ ಹಾಕೋರು ಸ್ವಲ್ಪ ನೋಡ್ಕೊಂಡು ಹಾಕಿ. ಅಂದ್ರೆ ಇದು ಹೆಂಗಾಗಿದೆ ಅಂತ ಹೇಳಿದ್ರೆ ಸೆಂಟ್ರಲ್ಲೇ ಈ ರೀತಿ ಆಗೋಗಿದೆ, ಸೆಂಟ್ರಲ್ಲೇ ಈ ರೀತಿ ಆದ್ರೂ ಅಟ್ಲೀಸ್ಟ್ ಅವ್ರು ನಮ್ಗೆ ಹೇಳ್ಬೋದಿತ್ತು, ಈ ರೀತಿ ಪ್ರಾಬ್ಲಮ್ ಆಗಿದೆ ಅಮ್ಮ, ನೀನ್ ಏನ್ ಕಟ್ಟಿದ್ಯೋ ಅದನ್ನ ನಾನು ಕೊಡ್ತೀನಿ, ಸ್ವಲ್ಪ ವೆಯ್ಟ್ ಮಾಡು ಅಂತ ಹೇಳ್ಬೋದಿತ್ತು ಅವರು. ಹೇಳಿಲ್ಲ. ನಾವು ಲಾಸ್ಟ್ ಅಲ್ಲಿ ಎತ್ಕೊಂಡ್ರೆ ಚೀಟಿ ಸ್ವಲ್ಪ ಜಾಸ್ತಿ ದುಡ್ಡು ಬರುತ್ತಲ್ವ ನಮ್ಗೆ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ವಿ, ಲಾಸ್ಟ್ ವರ್ಗು ಬಿಟ್ವಿ. ನಾವು ಲಾಸ್ಟ್ ವರ್ಗು ಕಟ್ಟಿಸ್ಕೊಂಡಿದ್ದಾರೆ, ನಾವು ಕಟ್ಟೋದನ್ನೆಲ್ಲ ಕಟ್ಟಿಸ್ಕೊಂಡಿದ್ದಾರೆ. ವಿಷಯನೇ ಗೊತ್ತಿಲ್ಲ ನಮ್ಗೆ, ಹಿಂಗಾಗಿದೆ, ಚೀಟಿ ಮೋಸ ಆಗಿದೆ, ವಿಷಯನೇ ಗೊತ್ತಿಲ್ಲ ನಮ್ಗೆ. ಯಾರೋ ಎತ್ಕೊಂಡು ಓಡೋಗಿದ್ದಾರೆ, ಇವ್ರಿಗೆ ಲಾಸ್ ಆಗಿದೆ ಅನ್ನೋ ವಿಷಯನೇ ಗೊತ್ತಿಲ್ಲ. ಅಟ್ಲೀಸ್ಟ್ ಹೇಳಿದ್ರಾದ್ರು ನಮ್ಗೆ, ನಾನು ಕಟ್ತಾ ಇರ್ಲಿಲ್ಲ. ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟು ನಂದು ಏನ್ ಕಟ್ಟಿದೀನೋ ಅದನ್ನೇ ಕೊಡಿ ನನ್ಗೆ ಅಂತೇಳಿ ಕೇಳ್ತಾ ಇದ್ದೆ. ಇಲ್ಲ, 3 ಲಕ್ಷ ಕಟ್ಟೋವರೆಗೂ ಸುಮ್ನೆ ಇದ್ದಾರೆ. ನನ್ ಚೀಟಿ ಮುಗಿದ್ಮೇಲೆ ಈ ವಿಷಯ ಗೊತ್ತಾಗಿದೆ ನನ್ಗೆ. ಎಷ್ಟು ದಿನ ಆದ್ರೂ ದುಡ್ಡು ಕೊಟ್ಟಿಲ್ಲ, ನಾನು ಕೊಡ್ತಾರೆ ಅಂತ 1 ತಿಂಗಳು 2 ತಿಂಗಳು 3 ತಿಂಗಳು ಕಾಯ್ತಾ ಇದೀನಿ. ಫೋನ್ ಇಲ್ಲ, ಮೆಸೇಜ್ ಇಲ್ಲ, ದುಡ್ಡು ಇಲ್ಲ. ಆಮೇಲೆ ಫೋನ್ ಮಾಡಿದ್ರೆ ಕೊಡ್ತೀವಮ್ಮ, ಹಂಗಮ್ಮ ಹಿಂಗಮ್ಮ. ಹೆಂಗೆ ನೋಡಿ ಎಂತ ಜನ ಇದಾರೆ ಅಂತ ಹೇಳಿದ್ರೆ, ಅವ್ರದಕ್ಕೆಲ್ಲ ಇದೆ, ಅವ್ರ ಕಷ್ಟಗಳಿಗೆ ಅವ್ರಿಗೆಲ್ಲದಕ್ಕೂ ಇದೆ. ನಾನ್ ಕಷ್ಟಪಟ್ಟಿರೋ ದುಡ್ಡು ನನಗ್ ಕೊಡೋದಕ್ಕೆ ದುಡ್ಡಿಲ್ಲ. ಅಂದ್ರೆ ನಮ್ ಕಷ್ಟಕ್ಕೆ ಬೆಲೆ ಇಲ್ಲ, ನಮ್ ಕಣ್ಣೀರಿಗೆ ಬೆಲೆ ಇಲ್ಲ. ಇವ್ರದಕ್ ಮಾತ್ರ ಬೆಲೆ. ಯಾರಾದ್ರೂ ದಯವಿಟ್ಟು ಚೀಟಿ ಹಾಕೋರು, ಚೀಟಿ ವ್ಯವಹಾರಗಳು ಮಾಡೋರು ದಯವಿಟ್ಟು ನೋಡ್ಕೊಂಡ್ ಮಾಡಿ, ಒಳ್ಳೆ ಜನದ ಹತ್ರ ಮಾಡಿ. ಈ ತರ ಜನದ ಹತ್ರ ಮಾಡಿ ದಯವಿಟ್ಟು ಸಿಗಾಕೋಬೇಡಿ. ನಮ್ ದುಡ್ಡನ್ನ ಕೊಟ್ಬಿಟ್ಟು ನಾವು ಭಿಕ್ಷೆ ಬೇಡೋ ತರ ಬೇಡಂಗಾಗಿದೆ ಇವಾಗ. ನೀವು ಅದೇ ರೀತಿ ಮಾಡ್ಕೋಬೇಡಿ. ಯಾರಿಗಾದ್ರೂ ಹೆಲ್ಪ್ ಆಗುತ್ತೇನೋ ಅಂತೇಳಿ ವಿಡಿಯೋನ ಮಾಡ್ತಾ ಇದೀನಿ. ನಂಬಿಕೆ ಇಲ್ದೇ ಇರೋರು ಅಂತಲ್ಲ, ನಂಬಿಕೆ ಇರೋರೆ, ತುಂಬಾ ನಂಬಿಕೆ ಇರೋರೆ. ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ, ನಾವ್ ಯಾರ ಮೇಲೆ ಜಾಸ್ತಿ ನಂಬಿಕೆ ಇಟ್ಟಿರ್ತೀವೋ ಅವರೇ ನಮ್ಗೆ ಮೋಸ ಮಾಡೋದು. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ನಮ್ಮನ್ನ ಮಿಸ್ಯೂಸ್ ಮಾಡ್ಕೋತಾರೆ ಅವ್ರು. ಯಾಕೆಂದ್ರೆ ನಾವು ನಂಬ್ತೀವಲ್ಲ ಅವ್ರನ್ನ, ನಾವು ನಂಬೋದೇ ಅವ್ರ ಬಂಡವಾಳ ಆಗಿರುತ್ತೆ. ಹಂಗಾಗಿ ನಮ್ ನಂಬಿಕೆನ ಅವರು ದುರುಪಯೋಗ ಪಡಿಸ್ಕೋತಾರೆ. ದಯವಿಟ್ಟು ಯಾರು ನಂಬಕ್ ಹೋಗ್ಬೇಡಿ. ಚೀಟಿಗಳನ್ನ ಹಾಕಿ ನೀವು ಸೆಂಟ್ರಲ್ಲೇ ಅಥವಾ ಎತ್ಕೊಂಡ್ಬಿಡಿ. ಯಾಕಂದ್ರೆ ಸೆಂಟ್ರಲ್ ಎತ್ಕೊಂಡ್ರೆ ಅಟ್ಲೀಸ್ಟ್ ನಿಮ್ ದುಡ್ಡಾದ್ರೂ ನಿಮ್ಗೆ ಬರುತ್ತೆ, ಸ್ವಲ್ಪ ಸಮಾಧಾನ ಆದ್ರೂ ಆಗುತ್ತೆ ಮನ್ಸಿಗೆ. ನಾನು ಕಟ್ಟಿದ್ದಕ್ಕೆ ಸ್ವಲ್ಪ ದುಡ್ಡಾದ್ರೂ ಬಂತು ನನಗೆ, ಪರವಾಗಿಲ್ಲ ಅಂತ. ಈ ರೀತಿ ಲಾಸ್ಟ್ಗೆ ಜಾಸ್ತಿ ಬರುತ್ತೆ. ನಾವ್ ಏನಾದ್ರೂ ಒಂದ್ ಕೆಲಸ ಮಾಡೋಣ ಅಂತ ಆಸೆ ಇಟ್ಕೊಂಡು ಕಟ್ಟಿದ್ರೆ ನೋಡಿ ನನ್ಗಾಗಿದೆಯಲ್ಲ, ಅದೇ ರೀತಿ ನಿಮಗೂ ಆಗುತ್ತೆ. ಎಷ್ಟೊಂದ್ ಜನಕ್ಕೆ ಇದೇ ರೀತಿ ಆಗಿರುತ್ತೆ. ನನ್ಗೆ ಯಾಕೋ ತಡಿಯಕ್ಕಾಗಿಲ್ಲ, ಹೇಳ್ಕೊಬೇಕು. ಅದ್ರ ಜೊತೆ ಒಂದ್ ವಿಡಿಯೋ ಮಾಡಿ ಹಾಕಿದ್ರೆ ಅಟ್ಲೀಸ್ಟ್ ಇವಾಗ ಏನಾದ್ರು ಮಾಡೋರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡಿ ಹಾಕ್ತಾ ಇದೀನಿ. ಯಾರಿಗಾದ್ರೂ ಇದು ಸಿಂಕ್ ಆದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಗೂ ಇದೇ ರೀತಿ ಮೋಸ ಆಗಿದ್ಯಾ ಏನು ಎತ್ತ ಅಂತ ಹೇಳಿ ದಯವಿಟ್ಟು ತಿಳಿಸಿ. ನನಗೆ ನನಗೂ ಸ್ವಲ್ಪ ಇದಾಗುತ್ತೆ, ನಾನೊಬ್ಳೆ ಮೋಸ ಹೋಗ್ಬಿಟ್ನ ಅಂತ. ಗೊತ್ತಿರೋ ಪ್ರಕಾರ ತುಂಬಾ ಜನ ಮೋಸ ಹೋಗಿದ್ದಾರೆ, ಬಟ್ ಏನು ಮಾಡೋಕ್ಕಾಗಲ್ಲ. ನಮ್ಮ ಹಣೆ ಬರಗಳು ಅನ್ಕೊಂಡು ಸುಮ್ಮನೆ ಆಗ್ಬೇಕು. ಅದೇ ಕಷ್ಟಪಟ್ಟು ಅವ್ರ ಬಾಯಿ ಇಕ್ಕದ್ವಲ್ಲ ಅನ್ನೋದೊಂದು ಬೇಜಾರಂತೂ ಇದ್ದೇ ಇದೆ. ಯಾರಾದ್ರೂ ಸೇವ್ ಮಾಡ್ಬೇಕು ಅನ್ಕೊಂಡ್ರೆ ದಯವಿಟ್ಟು ಒಡವೆನೋ ಅಥವಾ ಮನೇಲೆ ಒಂದು ಉಂಡಿನೋ ಏನಾದ್ರೂ ಮಾಡ್ಕೊಂಡು ನೀವೇ ಸೇವ್ ಮಾಡ್ಕೊಳ್ಳಿ. 10,000 ನೀವು ಅಲ್ಲಿ ಕಟ್ಟಿ ಇದ್ ಮಾಡೋ ಬದ್ಲು, ನೀವು 1 ಲಕ್ಷ 2 ಲಕ್ಷನ ಎತ್ಕೊಳ್ಳೋ ಬದ್ಲು 10,000ನ ಒಂದ್ 3 ತಿಂಗಳಿಡಿ. ಅಥವಾ ಯಾರ ಹತ್ರ ಒಂದ್ 20,000 10,000 ಸಾಲ ಮಾಡ್ಕೊಳ್ಳಿ. ಅದೊಂದು 50,000 ಆಗುತ್ತೆ. ಅದನ್ನ ಯಾವ್ದ್ರ ಮೇಲಾದ್ರೂ ಇನ್ವೆಸ್ಟ್ ಮಾಡಿ. 2 ತಿಂಗಳು 10,000 ಸೇರಿಸಿ ಯಾರ ಹತ್ರ ಇಸ್ಕೊಂಡಿರ್ತೀರೋ ಅವ್ರ ಸಾಲನ ತೀರಿಸಿ. ಅಲ್ಲಿ ಸಾಲನೂ ತೀರುತ್ತೆ, ಇಲ್ಲಿ ಇನ್ವೆಸ್ಟ್ಮೆಂಟ್ನು ಆಗುತ್ತೆ ನಿಮ್ಗೆ. ಈ ರೀತಿ ಐಡಿಯಾ ಮಾಡ್ಕೊಂಡು ದಯವಿಟ್ಟು ಮಾಡಿ. ಯಾರ ಬಾಯಿಗೂ ದುಡ್ಡುಗಳನ್ನ ಹಾಕಕ್ ಹೋಗ್ಬೇಡಿ. ಈ ಕಾಲದಲ್ಲಿ ಯಾರು ಸರಿ ಇಲ್ಲ, ಸರಿನಾ? ಇದಂತೂ 100% ನಿಜ. ಯಾರು ಸರಿ ಇಲ್ಲ ಈ ಕಾಲದಲ್ಲಿ. ದುಡ್ಡು ಅಂತಂದ್ರೆ ಎಲ್ಲ ಹಂಗೆ ಬಕಪಕ್ಷಿಗಳ ತರ ಕಾಯ್ತಾ ಇರ್ತಾರೆ. ನಾವು ಕಷ್ಟಪಟ್ಟಿರೋದು, ನಾವು ಕಣ್ಣೀರ್ ಹಾಕಿರೋದು ಯಾವ್ದು ಅವ್ರ ಕಣ್ಣಿಗೆ ಕಾಣಿಸಲ್ಲ. ಅವ್ರದ್ದು ಅನ್ನೋದು ಮಾತ್ರ ಅವ್ರಿಗೆ ಕಾಣಿಸುತ್ತೆ, ನಮ್ದು ಅನ್ನೋದು ಅವ್ರಿಗೆ ಕಾಣಿಸೋದೇ ಇಲ್ಲ.
ಯಾರಿಗಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಹೇಳಿ. ನನಗೆ ಎಷ್ಟು ಬೇಜಾರಾಗ್ತಿದೆ ಅಂದರೆ ಇನ್ನೂ ಎಷ್ಟೊತ್ತು ಮಾತಾಡಿದ್ರು ಸಾಕಾಗಲ್ಲ, ಅಷ್ಟು ಬೇಜಾರಾಗ್ತಿದೆ. ಜಾಸ್ತಿ ಮಾತಾಡಿದ್ರೆ ಇವಳು ಏನು ಇಷ್ಟೊಂದು ಕುಯ್ತಾವಳೆ ಅನ್ಕೊಬಿಡ್ತೀರಾ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಚಟ್ನಿ ಆಗಿದೆ, ಇವಾಗ ಹುಡುಗರಿಗೆ ದೋಸೆ ಹಾಕ್ಕೊಡ್ತೀನಿ. ನೆಕ್ಸ್ಟ್ ಬ್ಲೌಸ್ ರೆಡಿ ಮಾಡಿಬಿಟ್ಟು ಬ್ಲೌಸ್ ಹೇಗೆ ಬಂತಂತ ತೋರಿಸ್ತೀನಿ, ಓಕೆನಾ? ಬ್ಲೌಸ್ ರೆಡಿ ಮಾಡ್ತೀನಿ ಅಂದಿದ್ನಲ್ವಾ, ನೋಡಿ ಇದೇ ಬ್ಲೌಸು. ಈ ಕಲರ್ ಸ್ಯಾರಿ ಇರೋದು. ಸೊ ಸ್ಯಾರಿ ಕಲರ್ನ ಇಲ್ಲಿ ಹಾಕಿದ್ದೀನಿ. ಇದು ಟ್ರೆಂಡಿಂಗಲ್ಲಿರೋ ಬ್ಲೌಸ್ ಇವಾಗ ನೋಡಿ. ಬ್ಯಾಕಿದು, ಬ್ಯಾಕಲ್ಲಿ ಈ ರೀತಿ ಬಂದಿದೆ. ಫ್ರಂಟಲ್ಲಿ ರೌಂಡ್ ನೆಕ್ ಅಷ್ಟೇ, ಎರಡೂ ಕಡೆ ಈ ರೀತಿ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಇದ್ದು ಕಟ್ಟಿಂಗು ತುಂಬ ಇಲ್ಲದೇ ಹಾಕಿದ್ದೀನಿ, ಅದಕ್ಕಾಗಿ ಮತ್ತೆ ಏನು ಕಟ್ಟಿಂಗ್ ವಿಡಿಯೋ ಏನು ಮಾಡಿಲ್ಲ. ಕಟ್ಟಿಂಗು ಸ್ಟಿಚಿಂಗ್ ಏನು ವಿಡಿಯೋ ಮಾಡಿಲ್ಲ, ಏಕೆಂದರೆ ಹಾಕಿದ್ದೀನಿ. ಹಾಕಿರೋದನ್ನೇ ಹಾಕೋದು ಬೇಡ ಅಂತ. ಬೇಕಿದ್ರೆ ನೋಡಿ ಇನ್ನೊಂದ್ಸಲ ಹೋಗಿ ಚೆಕ್ ಮಾಡಿ. ಇದು ಬೇರೆಯವ್ರು ಹೊಲಿಸ್ಕೊಂಡಿದ್ರು, ಸೇಮ್ ಕಲರ್ ಸ್ಯಾರಿದು. ಅದು ಇಷ್ಟ ಆಗಿ ಇನ್ನೊಬ್ರು ಇದೇ ಥರ ತಂದು ನನಗೆ ಕೊಟ್ಟಿದ್ರು, ಅದೇ ಥರ ಹೊಲ್ಕೊಡಿ ಅಂತ. ಹಾಗಾಗಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಮತ್ತು ಇದು ರೆಡಿ ಮಾಡಿದೆ. ಇದು ರೆಡಿ ಮಾಡಿದ್ದಂದರೆ ಇವರು ನನ್ನ ಕೈಲೇ ಹೊಲಿಸ್ಕೊಂಡಿದ್ರು. ಅಂದರೆ ಇವರು ಸ್ಟಿಚ್ ಹಾಕಿಸ್ಕೊಂಡು ಫುಲ್ ಎಲ್ಲ ಸ್ಟಿಚ್ ರೆಡಿ ಮಾಡಿಸ್ಕೊಂಡು ಬ್ಲೌಸ್ನ ಎಂಬ್ರಾಯ್ಡಿಂಗ್ ಮಾಡಿಸಿರೋದು. ನೋಡಿ ಈ ರೀತಿ ಇದೆ ಎಂಬ್ರಾಯ್ಡಿಂಗು. ಎಂಬ್ರಾಯ್ಡಿಂಗ್ ನಾನು ಮಾಡಿರೋದಲ್ಲ, ಆವಾಗ ನಾನು ಇನ್ನೂ ಮಿಷಿನ್ ತೊಗೊಂಡಿರಲಿಲ್ಲ. ಹಂಗಾಗಿ ನನ್ನ ಹತ್ರ ಬ್ಲೌಸ್ನ ಹೊಲಿಸ್ಕೊಂಡು ಅವರು ಬೇರೆ ಕಡೆ ಎಂಬ್ರಾಯ್ಡಿಂಗ್ನ ಹಾಕಿಸ್ಕೊಂಡಿದ್ರು. ಇವಾಗ ಅದನ್ನು ಏನೋ ಫಂಕ್ಷನ್ ಇತ್ತು, ಅರ್ಜೆಂಟ್ ಕೊಡಿ ಅಂತೇಳಿ ಇಸ್ಕೊಂಡೋಗಿ ಹಾಕ್ಕೊಂಡಿದ್ರು. ಬೇರೆಯವ್ರ ಹತ್ರ ಎಂಬ್ರಾಯ್ಡಿಂಗ್ ಮಾಡಿಸ್ಕೊಂಡು ಆ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಸೈಡ್ ಸ್ಟಿಚ್ ಆಗಿರಲಿಲ್ಲ, ಅವರೇ ಸುಮಾರಾಗಿ ಹಾಕ್ಕೊಂಡಿದ್ರಂತೆ. ಅದು ಯಾಕೆ ಅವ್ರಿಗೆ ಇಷ್ಟ ಆಗಿಲ್ಲ, ಮತ್ತೆ ತಂದು ಕೊಟ್ಟರು, ರೆಡಿ ಮಾಡಿಕೊಡಿ ಸೈಡ್ ಸ್ಟಿಚ್ ಹಾಕ್ಬಿಟ್ಟು ಅಂತ. ಹಾಗಾಗಿ ಇದನ್ನು ರೆಡಿ ಮಾಡಿಕೊಟ್ಟೆ. ಇದೆರಡು ಒಂದೇ ಮನೆಯವ್ರದ್ದು, ಹಾಗಾಗಿ ಇದನ್ನು ರೆಡಿ ಮಾಡಿಟ್ಟಿದ್ದೀನಿ. ಇದಾಗಿತ್ತು ಒಂದು ಇವತ್ತಿಂದು ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.